ನಮ್ಮನ್ನ ಕಾರ್ ಬಂದಾರ ಅವ್ರನ್ನ ನಾವು ಹೋಗ್ಬೇಕಲ್ಲ. ಹೋಗೇ ಬಿಟ್ಟಿಲ್ಲ ಹಂಗಾರೆ ಹುಡುಗಿಯರು ಹೋಗಲು ಚೂ ಬಿಡ್ತಾರ ಅವ್ರು. ಭಾಳ ನಂಬರ್ದವ್ರು ತಿಳ ಮೊಟ್ಟ ಹಿಡ್ತಿಲ್ಲ ಏರೋಪ್ಲೇನ್ ಇಡ್ಬೇಕು. ಹೋಗ್ಬಿಡಿ ಇದೇನು ಹೊಸ ಗೆಟಪ್ಪ ಅಂದ್ರ ಊರ ಸಾಲ ಇತ್ತಲ್ಲಿ, ಸಾಲಗಳ ಸಲುವಾಗಿ ಸಾಯ್ಬೇಕಂತಂದು ಹೊಳೆ ದಂಡೆ ಹೋಗಿ ಕುಂತಿದ್ದೆ. ಒಬ್ಬ ಸ್ವಾಮಿ ಇತ್ತರೆಲ್ಲ ಕಳೆದೈತಿ ಶಿವ ಶಿವ ಅಂತ ನೀರ ಮುಳುಗಿದ. ನಾನು ಹರ ಹರ ಸೋರ್ಕೊಂಡು ಬಂದ್ಬಿಟ್ಟಿದ್ದೆ. ಸ್ವಾಮಿ ಗತಿಯಲ್ಲಿ ಸ್ವಾಮಿ ಗತಿಯಲ್ಲಿ ಅವಳ ಗತಿ ಗಂಗಾವತಿ. ಏನಂತೆ ಯಾಕೆ ಏನಂತೆ ನಂದು ಸಾಲ ಹಾಟದಾಗ ಮಾಡ್ದೇನೆ ಒಮ್ಮೆ. ನಿಂದು ಸಾಲ ಆಗೈತಿ? ಎಷ್ಟಾಗೈತಿ? 75,000 ಜಜ್ಬಿ ಚಿಲ್ಲರ್ 75 ರೂಪಾಯಿ ಆಗೈತಿ. ಬರೀ ಅಟ್ ಬಾರಿ ಟಿಪ್ಸ್ ಕೊಡ್ತೀನಿ. ದಂಡಿಯವರು ಸ್ವಲ್ಪ ನೀ ಯಾರು ಹೇಳಿ ಆ ದಂಡಿಯವರು ಬಳಸ್ರಿ ಬೆಳಕತ್ತಾರಿಂದಲೇ. ಆ ದಂಡಿಯವ್ರೆ ಹೇಳಾಕತ್ತಾರ ನೀವು ಬಂದ್ರಿ 2 ಸಲ ಹೇಳ್ಬೇಕ್ರಿ ಏನಾರ. ಇನ್ನ ಈ ಪ್ರಾರಂಭ ಮಾಡಿದ್ರೆ ಅನ್ಕೋದಿನ ಸರಿತನ ಸರಿ ರೀ ಸರಿ ಅಣ್ಣಾರ ಥಿಯೇಟರ್ದಾಗ ಮಂದಿ ಭಾಳ ಐತ್ರಿ. ಒಳಗೆ ಹಾಕ್ರಿ ಒಳಗೆ ನೋಡಿ ಸಿಕ್ಕಾಪಟ್ಟಿ ಮಂದಿ ಒಳಗೈತಿ. ಒತ್ತೇಳಿ ಆಗತ್ತಾರೆ ಒಂದ್ ಸ್ವಲ್ಪ ನಾಟಕ ಕಲ್ತಿದ್ದ ಹೋರಿ 2 ಸಲ ಹೇಳ್ಬೇಕ್ರಿ ಕಳ್ಸಿ ಅಣ್ಣ ಹೋರಿ ಹಿಂದೆ ಯಾರು ಹೋರಿ ಹೊರಬಿಳಿ. ನಂದೇ ತೆಗೆದಿದ್ದು ಮಾಡಿ ಸಾಲ ಎಷ್ಟಾಗೈತಿ? 2,80,880 ಪೈಸೆ. ಇದೆಲ್ಲ ಮ್ಯಾಗಿನ 80 ಪೈಸೆ ಲೆಕ್ಕಕ್ಕೆ ಇಡ್ಬೇಕಲ್ಲಿ. ಅಂದ್ರ ಸಾಲಗಾರ ಮನಿ ಕರಿಸಿ ಚಾ ಕುಡಿಸಿ ಹೊಡಿ ಸಾಲ ಕೊಡ್ತಾನ. ದೋಸ್ತ ಜೀವನದಾಗ ಸಾಲ ಮಾಡೋದು ದೊಡ್ಡದಲ್ಲ, ಮಾಡಿತಾದ ಸಾಲ ತೀರ್ಸುದಲಿಕ್ಕ ಸಾಲ ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕ? ಅದಕ್ಕೆ ಬಲ್ಲವ್ರು ಹೇಳ್ಯಾರ ಸಾಲ ಗಂಡಸರ ಗಂಡ ಅಂತ. ಹೌದು ಹೋಲ್ ಬಿಡು, ನಿನ್ ಸಾಲ ಯಾಕಾತ್ಲೆ ತೆಗೆದು ಬಿಡ್ತೇನೆ ನಾವು. ಯಾಕೆ ಏನ್ ಹೇಳ್ತೇನೆ ನನಗೆ? ಏನ್ ಹೇಳಿದ್ವಿ? ಏನ್ ಹೇಳ್ದೆ? ಏನ್ 64 ಖುಷಿ ನಂಬರ್ ಕೊಟ್ಟಿದ್ದೆ ಮಗನ. ಕೊಟ್ಟಿದ್ದಲ್ಲ. ಹೊಲ ಮಾರ್ನೆ, ಮನಿ ಮಾರ್ನೆ, ಎಲ್ಲ ಮಾರಿ ಮಗನ. ಆಗಿಲ್ಲ. ಮಗನ 46 ಆಗ್ತದ. ಯಾವ ಹೇಳಿದೀನಿ ರವಿವಾರ ನಾನು ಕೇಳ್ಬೇಕಿಲ್ಲ. ರವಿವಾರ ಬಂದಿರ್ತಾವ ನೋಡು ಹೇಳ್ತಾನ. ಈ ಹೊಲ ಮನಿ ಮಾರಾಡ ರವಿವಾರ ಪಡೆಪ್ಪ. ನೀ ಸೈಕಲ್ ಹೊಡೆದಂಗ ಕಾಣಕತ್ತಿಲ್ಲ. ಈಗ ಡ್ರೆಸ್ ಮೇಲೆ ಹೆಂಗ್ ಆಡ್ಸಕತ್ತೀನಿ? ಏಟು ಸ್ವಾಮಿ ಕಣ್ಣಂಗ್ ಕಾಣಕತ್ತಿ. ಮತ್ತೆ ಯಾಕೆ ವಿಚಾರ ಮಾಡ್ತೀನಿ? ನಿನಗೂ ನಿಂತ ಒಂದ್ ಸಟ್ ಅರಿವಿ ಕೊಡಿಸ್ಕೊಡ್ತೀನಿ. ಈಗ ನೋಡ ಊರ ನೋಡಕ್ ಒಂದು ಹಾಳು ಬಿದ್ದು ಮನಿ ಇರ್ತೈತಿ, ಹಾಳು ಬಿದ್ದು ಮಠ ಇರ್ತೈತಿ, ಹಾಳು ಬಿದ್ದು ಸಾಲ ಇರ್ತೈತಿ. ಇರ್ತಾವ. ಅಂತ ಸುಣ್ಣ ಬಣ್ಣ ಬಡದು ಮಠ ಮಾಡ್ಕೊಂಡ್ಬಿಡುನು. ಅವಾಗ ನಾನಾ ತುಡುಕು ಗುರುವಕ್ಕಿನಿ, ನೀ ಸಿಡಕ್ ಶಿಷ್ಯ ಆಗ. ಅಂದ್ರ ನನ್ನ ಕೆಲಸ ಇಲ್ಲ. ಊರಗಡ್ಡೆಯಲ್ಲಿ ಪ್ರಚಾರ ಮಾಡೋದು. ಏನಂತ ಮಾಡ್ಬೇಕು? ನೋಡ್ರಿ ನಿಮ್ ಊರಿಗೆ ಶ್ರೀ 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 101 ಶ್ರೀ 101 ಶ್ರೀ ಹಚ್ಚಬೇಕಲ್ಲ. ಹಚ್ಚಿದ್ರ ಊರು ಬರತ್ ನಮಗ. ನೋಡ್ರಿ 101 ಶ್ರೀ ಗಳ ಮಠದ ಗುದ್ದಲಪ್ಪ ಮಹಾಸ್ವಾಮಿಗಳು ಬಂದಾರ. ಬೇಡಿದವ್ರು ಬೇಡಿದನ್ನ, ಕೇಳಿದವ್ರು ಕೇಳಿದನ್ನ, ವರ ಕನ್ಯಾಕೋರ ಪುತ್ರ ಪ್ರಾಪ್ತಿ, ಮಕ್ಕಳು ಕೊಡಬೇಕಾದ್ರ ಇದೇ ಪುತ್ರ ಪ್ರಾಪ್ತಿ. ಇಲ್ಲ ನಿಮ್ಮ ಐದ ಬರ್ರಿ, ಅದು ಪುತ್ರ ಪ್ರಾಪ್ತಿ. ಮಕ್ಕಳು ಇರೋದ್ರ ಮಕ್ಕಳ ಕೊಡುದು. ನೀವ್ ಮಕ್ಕಳ ಕೊಡ್ತಿದ್ದಂಗಂತ ಬ್ಯಾಗ್ನಾಗ ಒಂದ್ 7 ಅದಾವ, ಹಿಡಿದು ಕೊಡ್ತೀನಿ. ಆಮೇಲೆ ಸ್ವಾಮಿಗಳು ಅಂದ್ರೆ ಏನು? ದೇವ್ರ ಏಜೆಂಟ್ ಇದ್ದಂಗ ನಾವು. ಆಡ್ರಟ್ಟ ಹಿಡಿದ್ ನಮ್ ಕೆಲಸ, ಕೊಡುದು ಬಿಡುದಿಲ್ಲ ದೇವ್ರ ಕೆಲಸ. ಸುಮ್ಮದ್ರಾಗ ಮಕ್ಕಳಕ್ಕವು ಅಂತ ಅವ್ರಿಗೆಲ್ಲ ಬೂದಿ ಪ್ರಸಾದ ಕೊಡ್ಕೊಂತ ಹೋಗುಣ. ಹೊರ ಸುಮ್ಮದ್ರಾಗ ಮಕ್ಕಳದು ಅವ್ರ ಭಾಗ್ಯ. ಹೊರ ತುಂಬದ್ರ ಮಕ್ಕಳದು ಅವ್ರ ಭಾಗ್ಯ. ಮತ್ತ ಆಗಲಿಲ್ಲ ಅಂದ್ರ ಈ ಮಠ ಮುಚ್ಚುದು, ಮುಂದಿನ ಊರಿ ಜೆಂಡ ಏರಿಸುದು. ಮಠ ಅಂತ ತಯಾರಾತು. ಇವತ್ತಿನಿಂದ ನಾನ ಕೊಡುಕು ಗುರು, ದೋಸ್ತಿಗೆ ದೋಸ್ತಿ, ಎಲ್ಲಾರ 50 ಎಲ್ಲಾದ್ರಾಗ ದೋಸ್ತ. ಬರೇ ದೋಸ್ತಿ 50-50 ಅಷ್ಟ. ಎಲ್ಲಾದ್ರಾಗ ಹೋದ್ರೆ ಹಾಕಿ ಬಾಜು ಬರೋ ಮಗನಿ. ನಡಿ ಮಠ ಮೊದಲು ಮಠ ಮಾಡೋನು, ಆಮೇಲೆ ತಯಾರು ಮಾಡೋನು. ಕಾಲವನ್ನು ತಡೆಯೋರು ಯಾರು ಇಲ್ಲ, ಕಾಲಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ದೂರ ಮಾಡಲು ಎಂದು ಆಗಲ್ಲ.
ಊರೊಂದು ಇದಕ್ಕೆ ಬೇಕು ಮನೆಯೆಂದು ಹೇಗಿರಬೇಕು ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ ಎಂದೆಂದು ಮಾನಂತ ಒಂದೇ ಆ ಹೃದಯ ಕದಿಯುವ ಕಲ್ಲ ಅನ್ಯಾಯ ಒಲಿಯುವ ಕುಲ್ಲ ಹೃದಯಾಗಿ ನಾವು ಬಂದರೆ ಎದುರಲ್ಲಿ ಯಾರು ಇರ್ತಾರೆ ಎದುರಲ್ಲಿ ನಿಲ್ಲೋರು ಯಾರು ಕಾಲವನ್ನು ತಡೆಯೋರು ಯಾರು ಇಲ್ಲ ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ದೂರ ಮಾಡುವ